ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾವು ಬಹಳ ಮುಖ್ಯವಾದ ಪಾಠ ಇಂಟರ್ನೆಟ್ ಕ್ರಾಂತಿ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಒಂದು ಪ್ರಬಂಧ ಇದ್ದ ಹಾಗೆ. ಇಲ್ಲಿ ನಾಟಕ ಸಂಭಾಷಣೆ ಇದೆ. ಅದನ್ನು ನೀವು ಅಂದರೆ ಈ ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳನ್ನೆಲ್ಲ ಒಂದು ಕಡೆ ಬರೆದ್ರೆ ಅದು ಒಂದು ಒಳ್ಳೆಯ ಪ್ರಬಂಧ ಆಗುತ್ತೆ. ಈಗ ನಾವು ಇದನ್ನು ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಮತ್ತು ಕಲಿತುಕೊಳ್ಳಬಹುದು. ಬನ್ನಿ ಈಗ ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಠದಿಂದ ಮಕ್ಕಳು ಏನೇನು ಕಲ್ತ್ಕೋಬೋದು, ಏನೇನು ತಿಳ್ಕೊಬೋದು ಅಂತಂದರೆ, ಈ ಪಾಠದಲ್ಲಿ ಇಂಟರ್ನೆಟ್ ಕ್ರಾಂತಿಯಿಂದ ಆಗುವಂತಹ ಲಾಭ ಮತ್ತು ಹಾನಿಯ ಬಗ್ಗೆ ವಿದ್ಯಾರ್ಥಿಗಳು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಮತ್ತು ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ಎಚ್ಚರಿಕೆಯಿಂದಲೂ ಸಹ ನಾವು ಇರಬಹುದು. ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ್ ಹೇ. ಆಜ್ ಅಂದ್ರೇನು? ಇವತ್ತು, ಇಂದಿನ. ಆಜ್ ಕಾ ಇಂದಿನ, ಯುಗ ಇಂಟರ್ನೆಟ್ ಯುಗ, ಇಂದಿನ ಯುಗ ಇಂಟರ್ನೆಟ್ ಯುಗ. ಟುಡೇಸ್ ಸೆಂಚುರಿ ಈಸ್ ಇಂಟರ್ನೆಟ್ ಸೆಂಚುರಿ. ಬಡೆ ಬೂಢೋं से लेकर, ಬಡೆ ಅಂದರೆ ಯಾರು? ಹಿರಿಯವರು, ದೊಡ್ಡವರು. ಹಿರಿಯರು, ದೊಡ್ಡವರು. ಬೂಢೆ ಅಂದರೆ ವಯಸ್ಸಾದವರು. ಹಿರಿಯರಿಂದ, ಮುದುಕರಿಂದ ಹಿಡಿದು, ಲೇಕರ್ ಅಂದರೆ ಹಿಡಿದು, ಛೋಟೆ ಬಚ್ಚೋ ಅಂತ ಚಿಕ್ಕ ಮಕ್ಕಳ ತನಕ, ಸಬ್ ಪರ್ ಎಲ್ಲರ ಮೇಲೆ, ಇಸ್ ಇಂಟರ್ನೆಟ್ ಕ್ರಾಂತಿ ಕಾ ಈ ಇಂಟರ್ನೆಟ್ ಕ್ರಾಂತಿಯ ಅಸರ್ ಪಡಾ ಹೇ. ಅಸರ್ ಅಂದರೆ ಪ್ರಭಾವ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಈ ಇಂಟರ್ನೆಟ್ ಕ್ರಾಂತಿಯ ಅಸರ್ ಪ್ರಭಾವ ಪಡಾ ಹೇ ಬೀರಿದೆ, ಬಿದ್ದಿದೆ. ಏಕ್ ದಿನ್ ರೋಹನ್ ಸ್ಕೂಲ್ ಸೆ ಲೌಟ್ತೆ ಹಿ. ಏಕ್ ದಿನ್ ಒಂದು ದಿನ, ರೋಹನ್ ಸ್ಕೂಲ್ ಸೆ ಸ್ಕೂಲಿನಿಂದ, ಲೌಟ್ತೆ ಹಿ ಅಂದರೆ ಹಿಂದಿರುಗಿ ಬಂದ ತಕ್ಷಣ, ವಾಪಸ್ ಬಂದ ತಕ್ಷಣ, ಇಂಟರ್ನೆಟ್ಗೆ ಸಂಬಂಧ ಮೇ ಇಂಟರ್ನೆಟ್ ಸಂಬಂಧದಲ್ಲಿ, ಇಂಟರ್ನೆಟ್ ಬಗ್ಗೆ, ಇಂಟರ್ನೆಟ್ ವಿಷಯವಾಗಿ, ಅಪ್ನೆ ದೋಸ್ತೋಂ ಕೆ ಬೀಚ್ ತನ್ನ ದೋಸ್ತ್ ಅಂದರೆ ಫ್ರೆಂಡ್ಸ್, ತನ್ನ ಫ್ರೆಂಡ್ಸ್ ಗೆಳೆಯರ, ಬೀಚ್ ಮಧ್ಯದಲ್ಲಿ, ಹುಯಿ ಆದಂತಹ, ಚರ್ಚಾಕೆ ಬಾರೆ ಮೇ ಚರ್ಚೆಯ ಬಗ್ಗೆ, ಅಪ್ನೆ ಬಾಬೂಜಿ ಸೇ ಕಹನೆ ಲಗ ತನ್ನ ಬಾಬೂಜಿ ತನ್ನ ತಂದೆಗೆ ಹೇಳತೊಡಗಿದ. ಒಂದಿನ ರೋಹನ್ ಏನು ಮಾಡ್ತಾನೆ, ಸ್ಕೂಲಿಂದ ಬಂದ ತಕ್ಷಣ ತನ್ನ ಗೆಳೆಯರ ಮಧ್ಯದಲ್ಲಿ ನಡೆದಂತಹ ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ನಡೆದಂತಹ ಚರ್ಚೆಯ ವಿಷಯವನ್ನು ತನ್ನ ತಂದೆಯ ಮುಂದೆ ಹೇಳ್ತಾನೆ. ತಬ್ ಉನ್ಹೋನೆ ಕಹ ಆಗ ಅವ್ರು ಹೇಳ್ತಾರೆ ಕಿ ಇಂಟರ್ನೆಟ್ಗೆ ಉಪಯೋಗಿಸೆ ಇಂಟರ್ನೆಟ್ಟಿನ ಉಪಯೋಗದಿಂದ ಇನ್ಸಾನಿ ಸೋಚ್, ಇನ್ಸಾನಿ ಅಂದರೆ ಮಾನವೀಯ, ಸೋಚ್ ಅಂದರೆ ವಿಚಾರ, ಯೋಚನೆ, ತಿಳುವಳಿಕೆ, ಮಾನವೀಯ ಈ ವಿಚಾರ ತಿಳುವಳಿಕೆಯ ದಾಯರ ಅಂದರೆ ಏರಿಯಾ, ಪ್ರದೇಶ, ಬಡ್ಗಯಾ ಹೇ ಹೆಚ್ಚಾಗಿದೆ, ವಿಸ್ತೀರ್ಣವಾಗಿದೆ. ಮನುಷ್ಯನ ಈ ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ಇರುವಂತಹ ಸೋಚ್ ಅಂದರೆ ವಿಚಾರದ, ದಾಯರ ಏರಿಯಾ, ಬಡ್ಗಯಾ ಹೇ ಹೆಚ್ಚಾಗಿದೆ, ವಿಸ್ತೀರ್ಣವಾಗಿದೆ. ಔರ್ ಉನ್ಹೋನೆ ಬದಲಿ ತಕ್ನಿಕ್ಕೆ, ಬದಲಿ ಮತ್ತು ಇನ್ನೇನು ಹೇಳ್ತಾರೆ ಅವರು? ಬದಲಿ ಅಂದರೆ ಬದಲಾದ, ಚೇಂಜ್ ಆದ, ಟೆಕ್ನಿಕ್ಕಿನ ಕಾರಣ, ಜಿಂದಗಿ ಕೆ ಬದಲೆ ಜೀವನದಲ್ಲಿ, ಬದಲೆ ಚೇಂಜ್ ಆದ, ಬದಲಾದ, ನಜರಿಯೆ ಅಂದರೆ ದೃಷ್ಟಿಕೋನ, ಸೈಟ್, ಕೋ ಭಿ ಉಸೆ ಸಮझाया ಅವರು ರೋಹನ್ಗೆ ಸಮझाया ಅಂದರೆ ತಿಳಿಸ್ತಾರೆ, ವಿವರವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಇಂಟರ್ನೆಟ್ನ ಕಾರಣದಿಂದ ಆಗಿರುವಂತಹ ಟೆಕ್ನಿಕ್ಕಿನ ಕಾರಣದಿಂದ ಜೀವನದಲ್ಲಿ ಬದಲಾವಣೆಯಾದ ದೃಷ್ಟಿಕೋನವನ್ನು ಅವನಿಗೆ ತಿಳಿಸ್ತಾರೆ. ಲೇಕಿನ್ ಆದರೆ ರೋಹನ್ ರೋಹನ್ ಇತನೇ ಸೆ ಇಷ್ಟರಿಂದ ಸಂತುಷ್ಟ ನಹಿ ಹುವಾ. ಸಂತುಷ್ಟ ಅಂದರೆ ತೃಪ್ತಿ ಆಗಲಿಲ್ಲ. ಅವ್ರ ತಂದೆಗೆ ಅವ್ರಿಗೆ ಎಷ್ಟು ಗೊತ್ತಿತ್ತೋ ಅದರ ಇಂಟರ್ನೆಟ್ ಬಗ್ಗೆ ಅಷ್ಟನ್ನೆಲ್ಲ ವಿವರಿಸಿ ಹೇಳ್ತಾರೆ. ಆದರೂ ರೋಹನ್ಗೆ ತೃಪ್ತಿ ಆಗಲಿಲ್ಲ, ಸಂತುಷ್ಟ ನಹಿ ಹುವಾ. ಓ ಇಂಟರ್ನೆಟ್ಗೆ ಬಾರೆ ಮೇ ಅವನು ಇಂಟರ್ನೆಟ್ ಬಗ್ಗೆ, ಬಾರೆ ಮೇ ಅಂದರೆ ಅಬೌಟ್ ಬಗ್ಗೆ, ವಿಸ್ತೃತ್ ಜಾನ್ಕಾರಿ, ವಿಸ್ತೃತ್ ಅಂದರೆ ವಿವರವಾಗಿ, ಡೀಟೇಲ್ ಆಗಿ, ಜಾನ್ಕಾರಿ ತಿಳುವಳಿಕೆ, ನಾಲೆಜನ್ನು
ಪಾನ ಚಾಹತಾ ಥಾ, ಪಡೆಯಬೇಕು ಅಂತ ಇಷ್ಟಪಟ್ಟಿದ್ದ. ಅಂದರೆ ಇಂಟರ್ನೆಟ್ ಬಗ್ಗೆ ಇನ್ನೂ ನಾನು ವಿಶಾಲವಾಗಿ ಅನೇಕ ವಿಷಯಗಳನ್ನು ತಿಳ್ಕೋಬೇಕು ಅಂತ ಅವನು ಇಷ್ಟಪಟ್ಟ. ಬಾಬೂಜಿ ಇತನಾ ಹಿ ಜಾನ್ತೆ ಥೇ, ಆದರೆ ಅವರ ತಂದೆ ಇಷ್ಟೇ ಅವ್ರಿಗೆ ಗೊತ್ತಿದ್ದಿದ್ದು ಕಿ ಇಂಟರ್ನೆಟ್ ಏಕ್ तरह से ವಿಶ್ವವ್ಯಾಪಿ ಕಂಪ್ಯೂಟರೋं का ಅಂತರ್ಜಾಲ ಹೇ. ಅವ್ರ ತಂದೆಗೆ ಎಷ್ಟು ಗೊತ್ತಿತ್ತು ಅಂತಂದರೆ ಇಂಟರ್ನೆಟ್ ಅನ್ನುವುದು ಏಕ್ ತರಹಸೆ, ಒಂದು ತರಹ, ಒಂದು ರೀತಿಯಿಂದ ವಿಶ್ವವ್ಯಾಪಿ ಅಂದರೆ ವಿಶ್ವದಲ್ಲೇ ವ್ಯಾಪಿ, ಹರಡಿದ, ವರ್ಲ್ಡ್ ವೈಡ್. ಕಂಪ್ಯೂಟರೋಂಕ ಅಂತರ್ಜಾಲ, ಕಂಪ್ಯೂಟರ್ಗಳ ನೆಟ್ವರ್ಕ್, ಅಂತರ್ಜಾಲ ಅಂದರೆ ನೆಟ್ವರ್ಕ್, ಬಲೆ. ಜಿಸ್ಕಿ ವಜಹಸೆ, ಅದರ ವಜಹ್ ಅಂದರೆ ಕಾರಣ, ಬಿಕಾಸ್ ಆಫ್ ದಿಸ್, ವಜಹ್ ಅಂದರೆ ಕಾರಣ. ಪೂರೇ ವಿಶ್ವಕ, ಇಡೀ ವಿಶ್ವಕ, ಪ್ರಪಂಚದ, ವಿಸ್ತಾರ, ಏಕ್ ಗಾಂವ್ ಕಾಸ ಛೋಟಾ ಹೋ ಗಯಾ ಹೇ. ಇಂಟರ್ನೆಟ್ ಕಾರಣದಿಂದ ಏನಾಗಿದೆ, ಈ ಪ್ರಪಂಚದ, ವಿಶ್ವದ ವಿಸ್ತಾರ ಅಂದರೆ ಅದರ ವಿಸ್ತೀರ್ಣ, ಪ್ರಪಂಚದ ಇಡೀ ವಿಸ್ತೀರ್ಣವೇ ಏಕ್ ಗಾಂವ್ ಸಾ, ಒಂದು ಹಳ್ಳಿಯ ತರಹ, ಒಂದು ಊರಿನ ತರಹ, ಛೋಟಾ ಸಾ, ಚಿಕ್ಕದಾಗಿ ಆಗ್ಬಿಟ್ಟಿದೆ. ನಾವು ಮನೇಲಿ ಕೂತ್ಕೊಂಡು ಏನು ಪ್ರಪಂಚದಲ್ಲಿರುವ ಯಾವುದೇ ಮೂಲೆಯನ್ನು ಬೇಕಾದ್ರೂ ನಾವು ನೋಡ್ಬೋದು. ಇಸ್ಲಿಯೇ, ಆದ್ದರಿಂದ ಉನ್ಹೋನೆ ರೋಹಣ್ ಕೋ ಸುझाव ದಿಯಾ, ಆದ್ದರಿಂದ ಅವರು ರೋಹಣನಿಗೆ ಒಂದು ಸುझाव ಅಂದರೆ ಸಲಹೆ, ಅಡ್ವೈಸ್ ಮಾಡ್ತಾರೆ. ಕಿ ವೋ ಅಪ್ನಿ ಕಂಪ್ಯೂಟರ್ ಶಿಕ್ಷಕಸೆ, ಅವನು ತನ್ನ ಕಂಪ್ಯೂಟರ್ ಶಿಕ್ಷಕರಿಂದ, ಕಂಪ್ಯೂಟರ್ ಟೀಚರ್ ಹತ್ರ ಇಸ್ಕೆ ಬಾರೆ ಮೇ ಪೂಚ್ತಾಚ್ ಕರೆ, ಇದರ ಬಗ್ಗೆ ಇನ್ನೇನು ಬೇಕೋ ಅದನ್ನು ಕೇಳಿ ತಿಳ್ಕೋ ಅಂತ ಅವರು ಸಲಹೆ ಮಾಡ್ತಾರೆ. ಸರಿ ತಾನೇ? ಕಂಪ್ಯೂಟರ್ ಟೀಚರ್ ಅಂದರೆ ಅವ್ರಿಗೆಲ್ಲ ಡೀಟೇಲಾಗಿ ಗೊತ್ತಿರುತ್ತೆ. ಅದಕ್ಕೆ ನೀನು ಕಂಪ್ಯೂಟರ್ ಟೀಚರ್ ಹತ್ರ ಕೇಳಿಕೊಂಡು ಎಲ್ಲ ವಿಷಯಗಳನ್ನು ತಿಳ್ಕೋ ಅಂತ ಸಲಹೆ ಮಾಡ್ತಾರೆ. ದೂಸರೇ ದಿನ, ನೆಕ್ಸ್ಟ್ ಡೇ, ಎರಡನೇ ದಿವಸ, ದೂಸರೇ ದಿನ, ಮಾರನೇ ದಿವಸ, ರೋಹನ್ ಅಪ್ನೆ ಕಂಪ್ಯೂಟರ್ ಶಿಕ್ಷಕ ಸೆ इसके बारे में ಕ್ಲಾಸ್ ಮೇ ಪ್ರಶ್ನೆ ಪೂಚ್ತಾ ಹೇ. ದೂಸರೇ ದಿನ, ನೆಕ್ಸ್ಟ್ ಡೇ, ಅವನೇನು ಮಾಡ್ತಾನೆ, ತನ್ನ ಕಂಪ್ಯೂಟರ್ ಶಿಕ್ಷಕರ ಜೊತೆಯಲ್ಲಿ ಇಸ್ಕೆ ಬಾರೆ ಮೇ, ಇದರ ಬಗ್ಗೆ ಪ್ರಶ್ನೆ ಪೂಚ್ತಾ ಹೇ, ಪ್ರಶ್ನೆಯನ್ನು ಕೇಳ್ತಾನೆ. ರೋಹನ್, ಸರ್ ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೇ. ಇಂಟರ್ನೆಟ್ಟಿನ ಮತ್ಲಬ್ ಅಂದರೆ ಮೀನಿಂಗ್, ಅರ್ಥ. ಇಂಟರ್ನೆಟ್ಟಿನ ಅರ್ಥ ಏನು, ಇಂಟರ್ನೆಟ್ ಅನ್ನುವ ಮೀನಿಂಗ್ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟರ್ನೆಟ್. ಇಸ್ಸೆ, ಇದರಿಂದ, ಕಿಸ್ ಪ್ರಕಾರ ಕಿ ಕ್ರಾಂತಿ ಹುಯಿ ಹೇ, ಇದರಿಂದ ಕಿಸ್ ಪ್ರಕಾರ ಕಿ, ಯಾವ ರೀತಿಯ, ವಿಚ್ ಟೈಪ್ ಆಫ್, ಕ್ರಾಂತಿ ಹುಯಿ ಹೇ, ಕ್ರಾಂತಿ ಅಂದರೆ ರೆವಲ್ಯೂಷನ್, ಯಾವ ರೀತಿಯ ಕ್ರಾಂತಿಯಾಗಿದೆ. ಶಿಕ್ಷಕ್, ಬಡಾ ಅಚ್ಚಾ ಸವಾಲ್ ಹೇ. ಬಡಾ ಅಚ್ಚಾ ಅಂದರೆ ಬಹಳ ಒಳ್ಳೆಯ ಸವಾಲ್ ಅಂದರೆ ಪ್ರಶ್ನೆ. ವೆರಿ ಗುಡ್ ಕ್ವಶನ್. ಸವಾಲ್ ಅಂದ್ರೇನು, ಪ್ರಶ್ನೆ, ಒಳ್ಳೆ ಪ್ರಶ್ನೆ ಕೇಳಿದೆ. ಸುನೋ, ಕೇಳು. ಇಂಟರ್ನೆಟ್ ಅನ್ಗಿನತ್, ಗಿಂತಿ ಅಂತಂದರೆ ಎಣಿಕೆ, ಅನ್ಗಿನತ್ ಅಂದರೆ ಎಣಿಸಲಾರದಷ್ಟು, ಅನ್ಕೌಂಟಬಲ್ ಅಂತ. ಇಂಟರ್ನೆಟ್ ಅನ್ಗಿನತ್, ಅನ್ಕೌಂಟಬಲ್, ಅಸಂಖ್ಯ. ಕಂಪ್ಯೂಟರೋಂಕೆ ಕೈ, ಕಂಪ್ಯೂಟರ್ಗಳ ಕೈ ಅಂದರೆ ಸೋ ಮೆನಿ, ಎಷ್ಟೋ. ಅಂತರ್ಜಾಲೋಂಕ, ಎಷ್ಟೋ ನೆಟ್ವರ್ಕ್, ಅಂತರ್ಜಾಲ ಅಂದರೆ ಎಷ್ಟೋ ನೆಟ್ವರ್ಕ್ಗಳ. ಏಕ್ ದೂಸರೇ ಸೆ, ಒಂದಿಗೆ, ದೂಸರೇ ಸೆ ಇನ್ನೊಂದಿಗೆ ಅಂದರೆ ಒಂದರ ಇನ್ನೊಂದು ಕಂಪ್ಯೂಟರಿನ ಸಂಬಂಧವನ್ನು ಸ್ಥಾಪಿಸುವ ಏಕ್ ಜಾಲ್ ಹೇ, ಒಂದು ನೆಟ್. ಅಂದರೆ ಇಂಟರ್ನೆಟ್ ಅಂದರೆ ಅರ್ಥ ಏನು ಅಂದರೆ, ಇಂಟರ್ನೆಟ್ ಅನ್ಗಿನತ್, ಅಸಂಖ್ಯ ಕಂಪ್ಯೂಟರುಗಳ ಎಷ್ಟೋ, ಅಂತರ್ಜಾಲ್ ಎಷ್ಟೋ ನೆಟ್ವರ್ಕ್ಗಳ, ಏಕ್ ದೂಸರೇ ಸೆ ಒಂದಕ್ಕೆ ಇನ್ನೊಂದು, ಸಂಬಂಧವನ್ನು ಸ್ಥಾಪಿಸುವಂತಹ ಒಂದು ಜಾಲ, ಬಲೆ, ನೆಟ್. ಆಜ್ ಇನ್ಸಾನ್ ಕೆ ಲಿಯೇ, ಆಜ್ ಅಂದರೆ ಇಂದು, ಇವತ್ತು, ಟುಡೇ, ಇನ್ಸಾನ್ ಕೆ ಲಿಯೇ ಮಾನವನಿಗೆ, ಫಾರ್ ಹ್ಯೂಮನ್, ಖಾನ್ ಪಾನ್ ಜಿತ್ನಾ ಜರೂರಿ ಹೇ. ಖಾನ್ ಪಾನ್ ಅಂದರೆ, ಖಾನ ಅಂದರೆ ಏನು, ತಿನ್ನುವುದು, ಪಾನ್ ಅಂದರೆ ಕುಡಿಯುವುದು, ತಿನ್ನುವುದು ಕುಡಿಯುವುದು, ಜಿತ್ನಾ ಎಷ್ಟು, ಜರೂರಿ ಹೇ ಅವಶ್ಯಕವೋ ಎಷ್ಟು, ಮೀನ್ಸ್ ಜರೂರಿ ಅಂದರೆ ನೆಸಸರಿ,
ಎಷ್ಟು ಎಸೆನ್ಷಿಯಲ್ ಆಗಿದೆಯೋ ಅಷ್ಟೇ ಇಂಟರ್ನೆಟ್ भी उतना ही आवश्यक हो गया है. ಇಂಟರ್ನೆಟ್ ಸಹ ಉತನಾ ಹಿ ಅಷ್ಟೇ ಅವಶ್ಯಕವಾಗಿದೆ, ಅಷ್ಟೇ ಅದರ ಅವಶ್ಯಕತೆ ಇದೆ, ಅಷ್ಟೇ ನೆಸೆಸರಿ ಇದೆ. ಅಜಿತ್ वो कैसे सर? ಅದು ಹೇಗೆ ಸರ್? ಶಿಕ್ಷಕ್ कुछ साल पहले ಕೆಲವು ವರ್ಷಗಳ ಹಿಂದೆ, कुछ साल पहले ಕೆಲವು ವರ್ಷಗಳ ಹಿಂದೆ ದೂರ रहने वाले ದೂರ ಇರುವಂತಹ, रहने वाले ಅಂದರೆ ಇರುವಂತಹ, ರಿಶ್ತೆದಾರ್ ಅಂದರೆ ನೆಂಟರು ಸಂಬಂಧಿಕರು, ರಿಲೇಟಿವ್ಸ್. ರಿಶ್ತೆದಾರ್ ಯಾವ ದೋಸ್ತೋಂಕೋ, ರಿಲೇಟಿವ್ಸ್ ಆಗಿರಲಿ, ನೆಂಟರೇ ಆಗಿರಲಿ, ಅಥವಾ ದೋಸ್ತ್ ಅಂದರೆ ಫ್ರೆಂಡ್ಸ್ ಗೆಳೆಯರೇ ಆಗಿರಲಿ, ಕೊಯಿ ಖಬರ್ ದೇನಿ ಪಡ್ತಿ. ಕೊಯಿ ಅಂದರೆ ಯಾವುದಾದರೂ, ಖಬರ್ ಅಂದರೆ ಸಮಾಚಾರ, ಸಂದೇಶ, ಮೆಸೇಜ್, ದೇನಿ ಪಡ್ತಿ ಕೊಡಬೇಕಾದ್ರೆ ತೋ ಹಮೆ ಚಿಟ್ಟಿ ಲಿಖನಿ ಪಡ್ತಿ ಥಿ. ಹೌದಲ್ವಾ? ದೂರ ಇರುವಂತಹ ನಮ್ಮ ನೆಂಟರಾಗಲಿ, ಫ್ರೆಂಡ್ಸ್ ಆಗಲಿ, ಅವರಿಗೆ ಏನಾದರೂ ಸಂದೇಶ, ಮೆಸೇಜ್ ಕೊಡಬೇಕಾದ್ರೆ ನಾವೇನು ಮಾಡ್ತಿದ್ವಿ? ಚಿಟ್ಟಿ ಲಿಖನಿ ಪಡ್ತಿ ಥಿ. ಚಿಟ್ಟಿ ಅಂದ್ರೇನು? ಲೆಟರ್, ಪತ್ರ ಬರೆಯಬೇಕಾಗಿತ್ತು. ಯಾ ಅಥವಾ ಆರ್ ದೂರಭಾಷ್ ಕಾ ಉಪಯೋಗ. ದೂರಭಾಷ್ ಅಂದರೆ ಗೊತ್ತಲ್ಲ, ಟೆಲಿಫೋನಿನ ಮೂಲಕ ಉಪಯೋಗ ಕರ್ನಾ ಪಡ್ತಾ ಥಾ. ಟೆಲಿಫೋನನ್ನು ಉಪಯೋಗಿಸಬೇಕಾಗಿತ್ತು. ಇಸ್ಸೆ ಇದರಿಂದ ಸಮಯ ಟೈಮ್ और ಪೈಸೆ ದುಡ್ಡು, ಅಮೌಂಟ್, ದೋನೋ ಕಾ ಎರಡರ ಅಧಿಕ್ ಹೆಚ್ಚಾಗಿ ವ್ಯಯ ಹೋತಾ ಥಾ. ವ್ಯಯ ಅಂದರೆ ಖರ್ಚ. ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ಆ್ಯಂಡ್ ಮನಿ. ಇದರಿಂದ ನಮ್ಮ ದುಡ್ಡು ಖರ್ಚಾಗ್ತಿತ್ತು, ಸಮಯನೂ ವ್ಯರ್ಥ ಆಗ್ತಾ ಇತ್ತು. ಲೇಕಿನ್ ಆದರೆ, ಬಟ್ ಇಂಟರ್ನೆಟ್ ದ್ವಾರ ಅಂದರೆ ಮೂಲಕ, ಥ್ರೂ ಇಂಟರ್ನೆಟ್ ಮೂಲಕ ಪಲ್ ಭರ್ಮೆ, ಪಲ್ ಅಂದರೆ ವಿತಿನ್ ಸೆಕೆಂಡ್, ಕ್ಷಣ, ಪಲ್ ಅಂದರೆ ಕ್ಷಣ, ಪಲ್ ಭರ್ಮೆ ಕ್ಷಣದಲ್ಲಿ, ವಿತಿನ್ ಸೆಕೆಂಡ್, ಬಿನಾ ಜ್ಯಾದಾ ಖರ್ಚ್ ಕಿಯೆ. ಬಿನಾ ಮೀನ್ಸ್ ವಿತೌಟ್, ಬಿನಾ ಜ್ಯಾದಾ ಖರ್ಚ್ ಕಿಯೆ, ವಿತೌಟ್ ಸ್ಪೆಂಡಿಂಗ್ ಮೋರ್ ಅಂದರೆ ಹೆಚ್ಚು ಖರ್ಚು ಮಾಡದೆ. ವ್ಯಯ ಅಂದರೆ ಖರ್ಚು ಮಾಡೋದು, ಸ್ಪೆಂಡ್ ಮಾಡೋದು. ಕೊಯಿ ಭಿ ವಿಚಾರ ಹೋ, ಕೊಯಿ ಭಿ ಅಂದರೆ ಯಾವುದೇ ವಿಚಾರ ಹೋ, ಯಾವುದೇ ವಿಚಾರ ಆಗಿರಲಿ. ಸ್ಥಿರ್ ಚಿತ್ರ ಹೋ, ಸ್ಥಿರ ಅಂದರೆ ಪರ್ಮನೆಂಟ್ ಪಿಕ್ಚರ್ ಆಗಿರಲಿ. ವಿಡಿಯೋ ಚಿತ್ರ ಹೋ, ವಿಡಿಯೋ ಚಿತ್ರವಾಗಿರಲಿ. ದುನಿಯಾಕ್ಕೆ ಪ್ರಪಂಚದ ಕಿಸಿ ಭಿ ಕೋನೆ ಮೇ, ಕಿಸಿ ಭಿ ಅಂದರೆ ಯಾವುದೇ, ಕೋನೆ ಮೇ ಮೂಲೆಯಲ್ಲಿ, ಇನ್ ಎನಿ ಕಾರ್ನರ್ ಆಫ್ ದ ವರ್ಲ್ಡ್, ಭೇಜನ ಕಳುಹಿಸುವುದು, ಮುಮ್ಕಿನ್ ಹೋ ಗಯಾ ಹೇ. ಮುಮ್ಕಿನ್ ಅಂದರೆ ಸಾಧ್ಯವಾಗಿದೆ. ಇಟ್ ಹ್ಯಾಸ್ ಬಿಕಮ್ ಪಾಸಿಬಲ್. ಮುಮ್ಕಿನ್ ಅಂದರೆ ಪಾಸಿಬಲ್, ಸಾಧ್ಯವಾಗಿದೆ. ತುಮ್ ಚಾಹೋ ತೋ ನೀವು ಬೇಕಾದರೆ, ಇಫ್ ಯು ವಾಂಟ್, ಇಫ್ ಯು ಲೈಕ್, ಪೂರೇ ಏಕ್ ಪುಸ್ತಕಾಲಯ ಕಿ. ಪೂರೇ ಅಂದರೆ ಇಡೀ, ಹೋಲ್, ಪುಸ್ತಕಾಲಯ ಅಂದರೆ ಏನು? ಲೈಬ್ರರಿ, ಗ್ರಂಥಾಲಯ, ಇಡೀ ಲೈಬ್ರರಿಯ, ಕಿತಾಬೋಂಕೆ ಪುಸ್ತಕಗಳ, ವಿಷಯವನ್ನು, ಸಬ್ಜೆಕ್ಟನ್ನು, ಕಮ್ ಸಮಯ ಮೇ ಕಡಿಮೆ ಸಮಯದಲ್ಲಿ, ಕಹೀ ಭೀ ಎಲ್ಲಿ ಬೇಕಾದರೂ ಅಲ್ಲಿ, ಎನಿವೇರ್ ಭೇಜ್ ಸಕ್ತೆ ಹೋ ಕಳುಹಿಸಬಹುದು, ಯು ಕ್ಯಾನ್ ಸೆಂಡ್. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ. ಹೀಗೆ ಇಂಟರ್ನೆಟ್ ಆಧುನಿಕ ಜೀವನ ಶೈಲಿಯ, ಮಾಡರ್ನ್ ಲೈಫ್ ಸ್ಟೈಲ್, ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೇ. ಒಂದು ಮಹತ್ವಪೂರ್ಣವಾದ ಅಂಗವಾಗಿದೆ. ಮಹತ್ವಪೂರ್ಣ ಮೀನ್ಸ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಲೈಫ್. ಇಟ್ ಹ್ಯಾಸ್ ಬಿಕಮ್ ಎನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಲೈಫ್. ವಿಚ್ ಒನ್? ಇಂಟರ್ನೆಟ್. ಹೀಗೆ ಇಂಟರ್ನೆಟ್ ಆಧುನಿಕ ಜೀವನ ಶೈಲಿಯ ಒಂದು ಮಹತ್ವಪೂರ್ಣವಾದ ಅಂಗ ಆಗಿಬಿಟ್ಟಿದೆ. ಶಾಯದ್ ಬಹುಶಃ, ಇಸ್ಕೆ ಬಿನಾ ಇದಿಲ್ಲದೆ, ವಿತೌಟ್ ದಿಸ್, ಬಿನಾ ಅಂದರೆ ಇಲ್ಲದೆ, ಇಸ್ಕೆ ಬಿನಾ ಇದಿಲ್ಲದೆ, ಸಂಚಾರ್ ಯಾ ಸೂಚನಾ, ಸಂಚಾರ ಟ್ರಾನ್ಸ್ಪೋರ್ಟ್, ಯಾ ಸೂಚನಾ ಇನ್ಫಾರ್ಮೇಷನ್, ಸಂಚಾರ ಮತ್ತು ಸೂಚನೆಯ, ದೋನೋ ಹಿ ಎರಡು ಕ್ಷೇತ್ರಗಳು, ಬೋತ್ ದ ಫೀಲ್ಡ್ಸ್. ಕ್ಷೇತ್ರ ಮೀನ್ಸ್ ಫೀಲ್ಡ್. ठप पड़ जाते हैं. ठप पड़ जाना ಅಂದರೆ ಸ್ಟಾಪ್ ಆಗೋದು, ನಿಂತು ಬಿಡುತ್ತದೆ. ನೇಹಾ, ಸರ್ ಇಂಟರ್ನೆಟ್ ದ್ವಾರಾ
और कौन सी मदद मिलती है ಇಂಟರ್ನೆಟ್ ದ್ವಾರ ಇಂಟರ್ನೆಟ್ ಮೂಲಕ और कौन सी ಇನ್ನು ಯಾವ ಮದದ್ ಅಂದರೆ ಸಹಾಯ ಹೆಲ್ಪ್ ಮಿಲ್ ಸಕ್ತಿ ಹೇ ಸಿಗಬಹುದು ಮಿಲ್ತಿ ಹೇ ಶಿಕ್ಷಕ್ ಇಂಟರ್ನೆಟ್ ದ್ವಾರ ಘರ್ ಬೈಠೆ ಬೈಠೆ ಇಂಟರ್ನೆಟ್ ದ್ವಾರ ಇಂಟರ್ನೆಟ್ ಮೂಲಕ ಘರ್ ಬೈಠೆ ಬೈಠೆ ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲೇ ಇದ್ದು ಖರೀದಾರಿ ಕರ್ ಸಕ್ತೆ ಹೇ ಖರೀದಾರಿ ಅಂದರೆ ವ್ಯಾಪಾರ ಕೊಳ್ಳಬಹುದು ಖರೀದಾರಿ ಅಂದರೆ ಕೊಳ್ಳುವುದು ಮನೆಯಲ್ಲೇ ಕೂತ್ಕೊಂಡು ನಾವು ಏನು ಬೇಕಾದರೂ ವಸ್ತುಗಳನ್ನು ಕೊಂಡ್ಕೊಳ್ಬಹುದು ಕೋಯಿ ಭಿ ಬಿಲ್ ಯಾವುದೇ ಬಿಲ್ ಎನಿ ಬಿಲ್ ಭರ್ ಸಕ್ತೆ ಹೇ ಯಾವುದೇ ಬಿಲ್ ಬೇಕಾದರೆ ನಾವು ಪಾವತಿ ಮಾಡಬಹುದು ವಿ ಕ್ಯಾನ್ ಪೇ ಎನಿ ಬಿಲ್ ನಾವು ಯಾವುದೇ ಬಿಲ್ಲನ್ನು ಪಾವತಿ ಮಾಡ್ಬೋದು ಇದರಿಂದ ದುಕಾನ್ ಜಾನೆ ಅಂಗಡಿಗೆ ಹೋಗುವ और लाइन में घंटों खड़े रहने का ಅಂಗಡಿಗೆ ಹೋಗಿ ಲೈನ್ನಲ್ಲಿ ಗಂಟೆಗಟ್ಟಲೆ ನಿಂತುಕೊಳ್ಳುವಂತಹ ಸಮಯ ಬಚ್ ಸಕ್ತಾ ಹೇ ಸಮಯ ಉಳಿಯುತ್ತದೆ ವಿ ಕ್ಯಾನ್ ಸೇವ್ ಟೈಮ್ ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ ಹೀಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ದುನಿಯಾ ಕಿ ಕಿಸಿ ಭಿ ಪ್ರಪಂಚದ ಕಿಸಿ ಭಿ ಯಾವುದೇ ಜಾಗದಲ್ಲಿ ಚಾಹೆ ಜಿತನಿ ಭಿ ಎಷ್ಟು ಬೇಕೋ ಅಷ್ಟು ರಕಮ್ ಭೇಜಿ ಜಾ ಸಕ್ತಿ ಹೈ ಎಷ್ಟು ಬೇಕೋ ಅಷ್ಟು ರಕಮ್ ಅಂದರೆ ಅಮೌಂಟ್ ಮೊತ್ತವನ್ನು ಭೇಜಿ ಜಾ ಸಕ್ತಿ ಹೈ ಕಳಿಸಬಹುದು ನಾವು ಪ್ರಪಂಚದ ಅಂದರೆ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಪ್ರಪಂಚದ ಯಾವುದೇ ಭಾಗದಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಮೊತ್ತವನ್ನು ಹಣವನ್ನು ಅಮೌಂಟನ್ನು ಭೇಜಿ ಜಾ ಸಕ್ತಿ ಹೈ ಕಳಿಸಬಹುದು ಅಜಯ್ ಅವ್ರ ಮತ್ತು ಇನ್ನೇನು ಉಪಯೋಗ ಇದೆ ಮುಂದಿನ ಉಪಯೋಗವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ